ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನೋ ದೇವಾಂಶ ಹಾಗೆ ನೋಡ್ತಾ ಇದೀಯಾ? ಬೇಗ ಹೊರಡು. ನಾವಷ್ಟೇನಾ? ಇನ್ಯಾರು ಬರಲ್ವಾ? ನೀನ್ ಯಾರಿಗೋಸ್ಕರ ಕಾಯ್ತಿದ್ಯಾ ಅಂತ ಅರ್ಥ ಆಯ್ತು. ಅವ್ರು ಆಮೇಲೆ ಬರ್ತಾರೆ, ನೀನ್ ನಡಿ. ಆಮೇಲೆ ಯಾಕೆ? ಜೊತೆಲೆ ಹೋಗೋಣ ಅಮ್ಮ. ನೋಡ್ದ್ಯಾ ಕೌಸಲ್ಯ, ಶ್ರೀಯಾ ಬರ್ದೆ ಹೋದ್ರೆ ಇವ್ರನ್ಯಾಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಹಾಗೆ ಮಾತಾಡ್ತಾ ಇದ್ದಾನೆ ನೋಡ್ ನಿನ್ ಮಗ. ನನ್ನ ಮಗ ಅಲ್ಲ ಅತ್ತೆ, ನಿಮ್ ಮೊಮ್ಮಗ. ಕರೆಕ್ಟ್ ಅಮ್ಮ, ಕರೆಕ್ಟ್. ಇಂದು ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಗರ್ಲ್ ಫ್ರೆಂಡ್, ನನ್ನ ಸ್ವೀಟ್ ಹಾರ್ಟ್. ಸಾಕು ನಿನ್ ನಾಟಕ, ನಡಿ. ಸರಿ. ನಿಜವಾಗ್ಲೂ ಅವ್ರಿಗೆ ಬಟ್ಟೆ ತಗೋಬೇಕು ಅನ್ನೋ ಕಾರಣಕ್ಕೆ ಅತ್ತೆ ಜೊತೆ ಹೋಗ್ತಾ ಇಲ್ವಾ? ಹೌದಕ್ಕ, ಯಾಕಂದ್ರೆ ಅವ್ರಿಗೆ ಬಟ್ಟೆ ತಗೊಳಕ್ ಹೋಗ್ತಾ ಇರೋದು ನಾನಲ್ಲ, ನೀನು. ತಗೋ, ಶಾಪಿಗೆ ಹೋಗಿ ಅವ್ರಿಗೊಂದ್ ಒಳ್ಳೆ ಶರ್ಟ್ ತಗೊಂಡು ಅಲ್ಲಿಂದ ಹಂಗೆ ದೇವಸ್ಥಾನಕ್ ಬಾ. ನಾನ್ ಶರ್ಟ್ ತಗೊಳೋದಕ್ ಹೋದ್ರೆ ನೀನೇನ್ ಮಾಡ್ತೀಯಾ? ಅಂದ್ರೆ ನೀನ್ ದೇವಸ್ಥಾನಕ್ ಹೋಗ್ತಿಲ್ವಾ? ಬಂದ್ಬಿಡ್ತೀನಕ್ಕ. ನೀನ್ ಶರ್ಟ್ ತಗೊಂಡು ದೇವಸ್ಥಾನಕ್ ಬರೋಷ್ಟ್ರಲ್ಲಿ ಒಂದ್ ಚಿಕ್ಕ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಏನಾ ಕೆಲ್ಸ? ಮತ್ತೆ ಏನಾದ್ರೂ ಹುಚ್ಚುಚ್ಚು ಕೆಲ್ಸಗಳು ಮಾಡ್ತಿದ್ಯಾ? ಅದೆಲ್ಲ ಬೇಕಾಗಿಲ್ಲ, ನೀನ್ ದೇವಸ್ಥಾನಕ್ ಹೋಗು. ಅಕ್ಕ ಪ್ಲೀಸ್, ಬರ್ತೀನಿ ಅನ್ನಲ್ಲ, ಸಣ್ಣ ಕೆಲ್ಸ ಮುಗಿಸ್ಕೊಂಡ್ ಬರ್ತೀನಿ. ಅರ್ಥ ಮಾಡ್ಕೋ ಅಕ್ಕ ಪ್ಲೀಸ್. ಏನೇನ್ ಅರ್ಥ ಮಾಡ್ಕೋಬೇಕು ನಾನು? ಈಗಾಗ್ಲೇ ನೀನ್ ಮಾಡಿರೋ ಕೆಲ್ಸಗಳಿಂದ ಎಷ್ಟು ತೊಂದರೆಗಳಾಗಿದೆ ಗೊತ್ತಾ? ಅಷ್ಟಕ್ಕೂ ಈಗ ಅಂತ ಮುಖ್ಯವಾಗಿರೋ ಕೆಲ್ಸ ಏನ್ ಹೇಳು? ಬೇಕು ಅಂದ್ರೆ ಅದೇನೋ ನಾನೇ ಮಾಡ್ತೀನಿ, ನೀನ್ ದೇವಸ್ಥಾನಕ್ ಹೋಗು. ಅಯ್ಯೋ ಅಕ್ಕ, ನಿನ್ ಕೈಲಾಗಿದ್ರೆ ನಿನ್ಗೆ ಹೇಳ್ತಿದ್ನಲ್ಲ, ನಾನೇ ಹೋಗ್ಬೇಕು. ಏನು ಮತ್ತೆ ಆ ಲಂಕೇಶ್ ಏನಾದ್ರೂ ಫೋನ್ ಮಾಡಿದ್ನಾ? ಬೇಡ ಶ್ರೀಯಾ, ಆಮೇಲೆ ಅಪ್ಪಂಗೆ ಹೇಳ್ಬಿಡ್ತೀನಿ, ನೋಡ್ತಾ ಇರು. ಹೇಳು. ಆ ದೇವಸ್ಥಾನಕ್ ಹೋಗೋದನ್ನೇ ಮರ್ತ ಹೋಗ್ತೀನಿ. ತಾಳಿ ಕಟ್ಟಿದ್ ನನಗಲ್ಲ, ನಿನಗೆ ಅಂತಾನೆ ಹೇಳ್ಬಿಡ್ತೀನಿ. ಹುಚ್ಚಿಡ್ದಿದ್ಯಾ ನಿನ್ಗೆ? ಏನ್ ಮಾತಾಡ್ತಿದ್ಯಾ? ಮತ್ತಿನ್ನೇನಕ್ಕ, ದೇವಸ್ಥಾನಕ್ ಬರ್ತೀನಿ ಅನ್ನಲ್ಲ, ವ್ರತ ಮಾಡ್ತೀನಿ ಅನ್ನಲ್ಲ, ಯಾಕೆ ಸುಮ್ನೆ ಹಠ ಮಾಡ್ತಿದ್ಯಾ? ಅದ್ ಹಾಗಲ್ವೇ. ಮಾತಾಡಿದ್ ಸಾಕು, ಹೋಗ್ ಶರ್ಟ್ ತಗೊಂಬಾ, ನಾನ್ ಬರ್ತೀನಿ. ತಗೋ ಅಕ್ಕ. ಮತ್ತೆ ಏನ್ ಸಮಸ್ಯೆ ಆಗುತ್ತೋ ಏನೋ. ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋದನ್ ಬಿಟ್ಟು ಸಪ್ರೇಟಾಗಿ ಹೋಗ್ತಿದಾರಲ್ಲ, ಯಾಕೆ? ನನಗೆ ಗೊತ್ತಿ ಶ್ರೇಯಾ, ನೀನ್ ಬರ್ತೀಯಾ ಅಂತ. ಬೇಗ ಮುಗ್ದು ಹೋಗುತ್ತಲ್ವಾ, ದೇವಸ್ಥಾನಕ್ ಹೋಗ್ಬೇಕು. 10 ನಿಮಿಷ ಅಷ್ಟೇ, ನಡಿ. ಶ್ರೇಯಾ ಇನ್ನೂ ಬರ್ಲಿಲ್ವಲ್ಲ ಅತ್ತೆ? ಬರ್ತಾಳೆ ಬಿಡು, ಶಾಪಿಂಗ್ ಮಾಡ್ಬೇಕಲ್ವಾ, ಬರೋಕೆ ಟೈಮ್ ಆಗುತ್ತೆ. ಯಾಕೋ ಹೀಗಿದ್ಯಾ? ಸುಸ್ತಾಗ್ತಿದ್ಯಾ? ಅದಕ್ಕೆ ಈ ಉಪವಾಸ ಎಲ್ಲ ನಿನ್ ಕೈಲಿ ಆಗಲ್ಲ ಅಂತ ನಾನು ಹೇಳಿದ್ದು. ಎಲ್ ಕೇಳ್ತೀಯಾ? ಅದು ಉಪವಾಸದಿಂದ ಬಂದಿರೋ ಸುಸ್ತಲ್ಲ, ಪಕ್ಕದಲ್ಲಿ ಇವನ್ ಹೆಂಡತಿ ಇಲ್ವಲ್ಲ, ಅದಕ್ಕೆ ಬೇಜಾರು.
ನಿನ್ ಹೆಂಡತಿ ನಿನಗೋಸ್ಕರನೇ ಬಟ್ಟೆ ತರೋದಿಕ್ ಹೋಗಿದಳು. ನೀನಂದ್ರೆ ಅಷ್ಟು ಪ್ರೀತಿ ಅವಳಿಗೆ. ಬರ್ತಾಳೆ ಬಿಡು. ಏನಿದು, ಶ್ರೇಯಾ ಬರ್ಲೇ ಇಲ್ವಲ್ಲ? ನೀನಾ? ದೇವಸ್ಥಾನಕ್ಕೆ ಬರಲ್ಲ ಅಂತ ಮನೇಲೆ ಹೇಳಿದೆಯಲ್ಲ, ಮತ್ತ್ಯಾಕ್ ಬಂದೆ? ಆ ದೇವ್ರೆ ಬುದ್ಧಿ ಕೊಟ್ಟು ಇವಳನ್ನ ಇಲ್ಲಿ ಕರ್ಸ್ಕೊಂಡಿದ್ದಾನೆ ಅನ್ಸತ್ತೆ. ಇರ್ಲಿ ಬಿಡಿ ಅತ್ತೆ. ಬಂದಿದ್ ಒಳ್ಳೇದೇ ಆಯ್ತು. ಯಾರು ಬೇಡ ಅಂದ್ರು? ಆದ್ರೆ ಇವಳು ಪೂಜೆ ಮಾಡೋದಿಕ್ ಬರ್ದೆ ಮನಸ್ಸಿನಲ್ಲಿ ಏನೇನೋ ಇಟ್ಕೊಂಡು ಬಂದಿದ್ರೇನೆ ನಮಗ್ ಸಮಸ್ಯೆ ಆಗೋದು. ಸರಿ ಬಿಡು, ಸ್ವಲ್ಪ ಹೊತ್ತಲ್ಲಿ ಶ್ರೇಯಾ ಬರ್ತಾಳೆ. ಇಬ್ರು ಸೇರ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ. ನೀನ್ ಕರೆಕ್ಟಾಗಿ ಹೇಳ್ದೆ ಮುದ್ಕಿ. ಈ ಪೂಜೆ ವ್ರತ ಇದನ್ನೆಲ್ಲ ಮಾಡಕ್ ಯಾರು ಬರ್ತಾರೆ? ಇವರಿಬ್ರ ಸ್ಟೋರಿ ಏನು ಅಂತ ತಿಳ್ಕೊಳಕ್ ಬಂದೆ. ವೈದೇಹಿ ತರ ಇದ್ದಾಳಲ್ಲ. ತರ ಏನು? ವೈದೇಹಿನೇ. ಅತ್ತೆ, ಅಲ್ಲಿ ನೋಡಿ, ವೈದೇಹಿ ತರ ಕಾಣಿಸ್ತಿಲ್ವಾ? ಹೌದು, ವೈದೇಹಿನೇ. ಅಲ್ಯಾಕೆ ನಿಂತ್ಕೊಂಡಿದ್ದಾಳೆ? ಕೇಳೋಣ ಬನ್ನಿ. ಒಂದ್ ನಿಮಿಷ ಇರಿಯತ್ತೆ. ನಮಗೋಸ್ಕರ ಬಂದಿದ್ರೆ ನಮ್ಮ ಹತ್ರ ಬರ್ತಿದ್ಲು. ಅವಳು ಯಾರಿಗೋಸ್ಕರ ಬಂದಿದ್ದಾಳೋ ಏನೋ. ಇನ್ಯಾರಿಗೋಸ್ಕರ ಬರ್ತಾಳೆ ನಿಂತಲೆ? ಶ್ರೇಯಾ ವೈದೇಹಿ ಒಟ್ಟಿಗೆ ಬಂದಿರ್ತಾರೆ. ಇಲ್ಲಿ ನಾವ್ ಹೇಗೆ ಅವ್ರು ಕಾಯ್ತಾ ಇದ್ದೀವೋ ಅವರು ನಮಗೋಸ್ಕರ ಅಲ್ಲಿ ಕಾಯ್ತಿರ್ಬಹುದೇನೋ. ಹಾಗಾದ್ರೆ ಶ್ರೇಯಾ ಎಲ್ಲಿ? ಪೂಜೆ ಮಾಡ್ಬೇಕಾಗಿರೋದು ದೇವಾಂಶ್ ಹೆಂಡ್ತಿ, ನಿಮ್ ಚಿಕ್ಕ ಸೊಸೆ. ಮತ್ತವಳ ಅಕ್ಕ ಬಂದಿದ್ದಾಳಲ್ಲ, ತಂಗಿ ಎಲ್ಲೋದ್ಲು? ನೀವಿಲ್ಲೇ ಇರಿ, ನಾನ್ ಹೋಗಿ ತಿಳ್ಕೊಂಡ್ ಬರ್ತೀನಿ. ಇವಳು ಬದಲಾಗಲ್ಲ. ಅವರಿಬ್ರು ಬಂದಿರ್ತಾರೆ, ನೀನ್ ಯೋಚಿಸ್ಬೇಡ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಕೇಳ್ತಿರೋದು ನಿನ್ನನ್ನೇ. ನಿನ್ ತಂಗಿ ಎಲ್ಲಿ? ನಿನ್ ತಂಗಿ ಬದಲು ನೀನ್ ಪೂಜೆ ಮಾಡ್ಬೇಕು ಅಂತ ಬಂದ್ಯಾ? ಅಲ್ಲ, ನಿನ್ ತಂಗಿ ಗಂಡನ್ಗೋಸ್ಕರ ನೀನ್ ಯಾಕೆ ಪೂಜೆ ಮಾಡ್ಬೇಕು? ಯಾಕೇನು ಮಾತಾಡ್ತಿಲ್ಲ?
ಅಲ್ಲಿ ನಿನ್ ತಂಗಿಗೋಸ್ಕರ ಎಲ್ರೂ ವೆಯ್ಟ್ ಮಾಡ್ತಿದ್ದಾರೆ. ಅಕ್ಕ ಹೋಗಣ್ವಾ? ಆಟೋ ಸಿಗ್ಲಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹಾಗಂತ ನಾವ್ ಬರಲ್ಲ ಅನ್ಕೊಂಡ್ರಾ? ನನ್ ಗಂಡಂಗೋಸ್ಕರ ಶಾಪಿಂಗ್ ಮಾಡಕ್ ಹೋಗಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನನ್ ಗಂಡಂಗೋಸ್ಕರ ನಾನೇ ಪೂಜೆ ಮಾಡ್ತೀನಿ. ಎನಿ ಡೌಟ್ಸ್? ಹೇಳಿಲ್ವಾ ಒಟ್ಟಿಗೆ ಬಂದಿರ್ತಾರೆ ಅಂತ? ಇವಳು ಸುಮ್ಮನೆ ಅನುಮಾನ ಪಡ್ತಾಳೆ. ಯಾಕಿಷ್ಟು ತಡ ಮಾಡ್ದೆ? ನೀನ್ ಬರೋದ್ ಸ್ವಲ್ಪ ತಡ ಆಗಿದ್ದಿದ್ರು ನನ್ ಕೈಯಲ್ಲಿ ಬಟ್ಟೆ ಇರೋದನ್ನ ನೋಡಿ ನಾನ್ ತಂದಿದ್ದೆ ಅನ್ಕೊಳ್ತಾ ಇದ್ರು ಗೊತ್ತಾ? ಟೈಮ್ ಸರಿಯಾಗಿ ಬಂದಲ್ಲಕ್ಕ, ಇನ್ಯಾಕ್ ಟೆನ್ಷನ್? ಅಲ್ಲ, ನನ್ ಬದ್ಲು ನೀನ್ ಹಸೆ ಮನೆ ಮೇಲೆ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡಾಗ್ಲೇ ಸಿಕ್ಕಾಕೊಳ್ಳಿಲ್ಲ. ನನ್ ಬದ್ಲು ಮುಸ್ಕ್ ಹಾಕೊಂಡು ಹೋಮ ಮಾಡ್ದಾಗ್ಲೂ ಸಿಕ್ಕಾಕೊಳ್ಳಿಲ್ಲ. ಈ ಬಟ್ಟೆ ತಗೊಳ್ಳೋ ವಿಷಯದಲ್ಲಿ ಸಿಕ್ಕಾಕೋತೀವ ಏನೋ? ಚಾನ್ಸೇ ಇಲ್ಲ. ನಡಿ. ಅಲ್ಲೇನ್ ಮಾಡ್ತಾ ಇದ್ದೀರಾ? ಬನ್ನಿ. ಅಕ್ಕ, ನಿಜ ಹೇಳ್ಬೇಕಂದ್ರೆ ನೀನ್ ತಂದಿರೋದ್ರಲ್ಲಿ ತಪ್ಪೇ ಇಲ್ಲ ಅಕ್ಕ. ಈ ಪೂಜೆ ಮಾಡ್ಬೇಕಾಗಿರೋಳು ನೀನೆ, ತಾಳಿ ಕಟ್ಟಿಸ್ಕೊಂಡ್ರೆ ನೀನೇ ಅಲ್ವಾ? ಅಷ್ಟಕ್ಕೂ ನೀನಂದ್ರೆ ನನ್ಗೆ ಎಷ್ಟು ಇಷ್ಟ ಗೊತ್ತಾ? ಮೊದಲನೇ ಸಲ ಮುಖಕ್ಕೆ ಇಂಕ್ ಬಳ್ಕೊಂಡು ನನ್ ಮಫ್ಲರ್ ತಗೊಂಡು ಹೋದ್ಯಲ್ಲ, ಹಲೋ 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 ಕರಿತಾ ಇದ್ರು ಹೋಗ್ತಾನೆ ಇದ್ದೀರಲ್ಲ? ಹಲೋ ಅಂತ ಫೋನಲ್ಲಿ ಮಾತಾಡ್ತಿದ್ರಿ ಅಂತ ಹೊರಟೋಗ್ತಿದ್ವಿ. ನೀವು ಹೋಗ್ತೀರಾ? ನಾನ್ ಯಾಕೆ ಕರಿತಾ ಇದ್ದೀನಿ ಅಂತ ಕೇಳ್ಬೇಕಲ್ವಾ? ನನ್ ಮಫ್ಲರ್ನ ಇಷ್ಟ ಬಂದ್ ಹಂಗ್ ಬಳಸ್ಕೊಂಡು ಕೊಳೆ ಮಾಡಿಟ್ಟಿದ್ಯಾ? ಅವತ್ತೆ ನನ್ನ ಮಫ್ಲರ್ ಜೊತೆಗೆ ನನ್ನ ಮನ್ಸನ್ನ ಕೂಡ ನೀನೇ ತಗೊಂಡು ಹೊರಟೋದೆ. ಶ್ರೀಯಾ, ನೀನು ಪೂಜೆ ಮಾಡು. ಹೋಗು. ಏನ್ ನೀನ್ ಅಲ್ಲೇ ನಿಂತಿದ್ಯಾ? ನೀನು ಬಂದಿರೋದು ಪೂಜೆ ಮಾಡಕ್ ತಾನೆ? ಏನ್ ನೋಡ್ತಾ ಇದ್ಯಾ? ಪೂಜೆ ಮಾಡು.
ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾಂ. ऐकलि कल्मषनाशिनि कामिनि वैदिकरूपिणि वेदमये. ओम गणानां त्वा गणपतिं हवामहे कविं कवीनाम् उपमश्रवस्तमं गुरुर्ब्रह्मा गुरुर्विष्णुः गुरुदेवो महेश्वरः गुरुर्साक्षात् परब्रह्म तस्मै श्रीगुरवे नमः. सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा. हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो ममावह ताम् आवह जातवेदो लक्ष्मीमनुपगामिनीं यस्यां हिरण्यं विन्देयं गामश्वं पुरुषानहम् अश्वपूर्वामृतम्. ಇಲ್ಲಿ ನೋಡಮ್ಮ, ಈ ದಂಪತಿಗಳನ್ನ ನೀವ್ಯಾಕೆ ದೂರ ಮಾಡಬೇಕು ಅಂತಿದ್ರೋ ಗೊತ್ತಿಲ್ಲ, ಆದರೆ ದಾಂಪತ್ಯ ಬಾಂಧವ್ಯನ ಈ ರೀತಿ ಬೇರ್ಪಡಿಸೋದು ಸರಿಯಲ್ಲ ತಾಯಿ. ಹೋಮ ಮಾಡೋದಕ್ಕಿಂತ ಮೊದಲು ಒಂದ್ಸರಿ ಯೋಚನೆ ಮಾಡಿ ನೋಡಮ್ಮ. ಮಾಡ್ತಿರೋದು ತಪ್ಪೆ ಪುರೋಹಿತ್ರೆ, ನನಗೆ ಗೊತ್ತಿದೆ. ಆದರೆ ಬೇರೆ ದಾರಿ ಇಲ್ಲ. ಇದನ್ನೀಗ ಮಾಡಲೇಬೇಕು ನಾವು. ಸರಿನಮ್ಮ, ನಾನು ಹೇಳಬೇಕಾದ್ದು ಹೇಳ್ದೆ, ಇನ್ನು ನಿಮ್ಮಿಷ್ಟ. ಶುರು ಮಾಡ್ತಾ ಇದ್ದೀನಿ. ಅವರು ಸಂತೋಷವಾಗಿರೋ ಹಾಗೆ ನೋಡ್ಕೋ ತಾಯಿ. ಅಷ್ಟೈಶ್ವರ್ಯ ಹೊಂದಿ ಒಳ್ಳೆ ಹೆಸರನ್ನ ಸಂಪಾದಿಸಿ ಅವ್ರ ಕೊನೆವರೆಗೂ ಖುಷಿಯಾಗಿರ್ಬೇಕು. ಆಯುರ್ ಆರೋಗ್ಯ ಕೊಟ್ಟು ಅವ್ರು 100 ಕಾಲ ಬದುಕೋ ಹಾಗೆ ಮಾಡು. ಹಾಗೆ ಅವ್ರ ಜೀವನದಲ್ಲಿ ದುಃಖ ಅನ್ನೋದೇ ಇಲ್ಲದೆ ಸುಖ ಸಂತೋಷದಿಂದ ಕೂಡಿರ್ಬೇಕು. ದುಃಖ ಇಲ್ದೇನಾ?